ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ, ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು. ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ, ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ. ಅವರವರ ದೃಷ್ಟಿಯ ಮೇಲೆ ನಿಂತಿದೆ RK22 ನ್ಯೂಸ್ ಕನ್ನಡ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಬಸ್ಸಿಗಾಗಿ ಪರದಾಟ, ವಿದ್ಯಾರ್ಥಿಗಳ ಗೋಳಾಟ. ಹೌದು, ಸಂಕೇಶ್ವರದಿಂದ ಹೆಬ್ಬಾಳ, ಕೋಚರಿ, ಅರ್ಜುನವಾಡ ಮಾರ್ಗವಾಗಿ ಹುಕ್ಕೇರಿ ತಲುಪುವ ಬಸ್ಸು ತಡವಾಗಿ ಬರ್ತಾ ಇದೆ. ಹಾಗೂ ಕೆಲವೊಂದು ವೇಳೆಯಲ್ಲಿ ನಿಗದಿತ ಸಮಯದ ಬಸ್ಸುಗಳು ಬರುತ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಇಂದು ಅರ್ಜುನವಾಡ ಗ್ರಾಮದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ರು. ಈ ಬಸ್ಸಿನಲ್ಲಿ ಬರುವಂತ ವಿದ್ಯಾರ್ಥಿಗಳು ಹೆಚ್ಚಾಗಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಮಹಾವೀರ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರುತ್ತಿದ್ದು ತುಂಬಾ ತೊಂದರೆಯಾಗ್ತಾ ಇದೆ. ನಮಗೆ ಸರಿಯಾಗಿ ಬಸ್ಸಿನ ಸೌಕರ್ಯ ಒದಗಿಸಬೇಕೆಂದು ವಿದ್ಯಾರ್ಥಿಗಳು ನಮ್ಮ ವಾಹಿನಿಯ ಮೂಲಕ ಹುಕ್ಕೇರಿ ಡಿಪೋ ಹಾಗೂ ಸಂಕೇಶ್ವರ್ ಡಿಪೋ ಮ್ಯಾನೇಜರ್ಗಳಿಗೆ ಮನವಿ ಮಾಡಿದ್ದಾರೆ. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಅಂತ ವಿದ್ಯಾರ್ಥಿಗಳು. ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ, ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು. ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ, ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ. ಅವರವರ ದೃಷ್ಟಿಯ ಮೇಲೆ ನಿಂತಿದೆ RK22 ನ್ಯೂಸ್ ಕನ್ನಡ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ನಿದ್ರೆ ಮೂಡಿನಿಂದ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ RK22 ನ್ಯೂಸ್ ಕನ್ನಡ ವಾಹಿನಿಯ ಮನವಿಯಾಗಿದೆ. ಮಹಾವೀರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಮಹಾವೀರ ನೀಲಜ್ಗಿ ಇವರು ಕೂಡ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ನಮ್ಗೆ ಈಗ 8ರಿಂದ 8 ತನಕ ಬಸ್ ಬಿಡೋದಾರ್ರಿ. 12 ಮುಂದೆ ಬಸ್ ಬಿಡಾನಿಲ್ಲ. 2 3 ಬರೋ ಬಸ್ ಬಿಡಾನಿಲ್ಲ. ಈಗ ಮತ್ತೆ ಮಗಸಲ ಹೋಗಾರಿಗೆ ಬರೋರಿಗೆ ಪ್ರಾಬ್ಲಮ್ ಆಗೈತೆ. ನಮ್ಮ ಹುಡುಗರಿಗೆ ಹೆಂಗಾರ ಬಸ್ ಬಿಡ್ರಿ. ಅವರಿಗೆ 3 ಬಸ್ ಬಿಡೋದಾರ್ರಿ. ನಿನ್ನೆ ನಾವು ನೆಟ್ ನೋಡಿದ್ವು. ಮತ್ತು 11:15ದಿಂದ ಸಿರಟ್ಟಿಗೆ 3-4 ಬಸ್ ಓಡಾಡಿದವು. ನಮ್ಮ ಊರಿಗೆ ಕೇಳ್ರೆ ಶಂಕೇಶ್ವರಕ್ಕೆ ಫೋನ್ ಹಚ್ಚಿರಿ, ಇಲ್ಲ ಹುಕ್ಕೇರಿಗೆ ಫೋನ್ ಹಚ್ಚಿರಿ ಮಾಡೋದಾರು. ಹುಕ್ಕೇರಿಗೆ ಶಂಕೇಶ್ವರಕ್ಕೆ ಫೋನ್ ಹಚ್ಚಿರ ಯಾರೂ ರೆಸ್ಪಾನ್ಸ್ ಮಾಡಂಗಿಲ್ಲ. ಒಟ್ಟ ಬಸ್ ಬಿಡಂಗಿಲ್ಲ ನೋಡ್ರಿ. ಬಸ್ ಬಿಡ್ತೇನಂತ ಹೇಳಿ 4 ಬಸ್ ಬಿಟ್ಟಿರಿ. ಮತ್ತು ವಾಪಸ್ ನಮ್ಗೆ ನಿನ್ ಬಸ್ ಬಿಟ್ಟಿಲ್ರಿ. 2:30 ಬಸ್ ಬರಾನಿಲ್ಲ, 3:30 ಬಸ್ ಬರಾನಿಲ್ಲ. ನಾವ್ ಹೆಂಗ್ ಬರೋದು ಹೇಳಿ? ಡಿಪ್ ಮ್ಯಾನೇಜರ್ ವಿಷಯ ಮುಡ್ಸಿರೋದು ನಾವು ಕ್ಲಾಸ್ ಬಂಕ್ ಮಾಡಿ ಅಲ್ಲಿ ಮಟ್ಟ ಹೋಗಿದ್ವಿ. ಆದ್ರೂ ಸರಿಯಾದ ಕ್ರಮ ಸರಿಯಾದ ಬಸ್ ಬರಾನಿಲ್ಲ. ಓಕೆ. ಡಿಪ್ ಮ್ಯಾನೇಜರ್ಗೆ ಈ ವಿಷಯ ಬದಲಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕರೆಕ್ಟ್ ಟೈಮ್ ನಿಮ್ಮ ಶಾಲಾಕ್ ಹೋಗಕ್ಕೆ ತೊಂದರೆ ಆಗ್ತದೆ. ಪ್ರಾಬ್ಲಮ್ ಆಗೈತಿ. ಎಷ್ಟು ಕಿಲೋಮೀಟರ್ ಆಗುತ್ತೆ? 3 ಕಿಲೋಮೀಟರ್ ಆಗ್ತದೆ. 3 ಕಿಲೋಮೀಟರ್ ನೀವು ಹೆಬ್ಬಾಳಿಂದ ಬರ್ತೀರಿ? ಅಲ್ಲಿಂದ ಬರ್ಬೇಕಾದ್ರೆ 6 ಕಿಲೋಮೀಟರ್. ಅಲ್ಲಿ ಇಲ್ಲಿಂದ ಮಾವಿನ ಕಾಲೇಜಿಂದ ಹೋಗ್ಬೇಕಾದ್ರೆ 6 ಕಿಲೋಮೀಟರ್ ಆಗ್ತೈತಿ. ಇಲ್ಲಿಂದ ಹಿಂಗ್ ನಡ್ಕೋತಾದ್ರು ದಿನ ಕ್ಲಾಸ್ ಬಂಕ್ ಆಗತ್ತಾವ. ನಾವ್ ಏನ್ ಮಾಡ್ಬೇಕ್ರಿ? ಬಸ್ ಬಿಡಾನಿಲ್ರಿ. 4 ದಿನ ಬಿಡ್ತಾರ, ಮತ್ತೆ ಬಂದ್ ಮಾಡ್ತಾರ್ರಿ. ಎಕ್ಸಾಮ್ ಟೈಮ್ ಎಕ್ಸಾಮ್ ಆಗತೈತಿ. ಮಟ್ಟ ಹೋಗಿದ್ದು ಬಿಡ್ತಾನಂದ್ರೆ ಆಗ್ಬಿಟ್ಟು ಬಿಡಾನಿಲ್ರಿ.
ಮೊದಲು ಬಿ 5-6 ಸರ್ತಿ ಲೆಟರ್ ಬರ್ದಿದ್ವಿ, 5-6 ಸರ್ತಿ ಲೆಟರ್ ಬಿ ಏನು ರೆಸ್ಪಾನ್ಸ್ ಮಾಡಂಗಿಲ್ಲ. ಡಿಪೋದಾರ ಒಟ್ಟ ಬಸ್ ಬಿಡಂಗಿಲ್ಲ ರೀ ನಮಗೆ. ಮತ್ತೆ ನಮ್ಗೆ ನಡ್ಕೋತಾ ಹೋಗಕ್ಕೆ ಬರಾಗ ಪ್ರಾಬ್ಲಮ್ ಆಗೈತಿ. ಸಾಲಾಗ ಲೇಟ್ ಮಾಡಿ ಹೋದ್ರೆ ಮತ್ತೆ ನಮ್ಮನ್ನು ಬೈಕ್ ನಿಲ್ಸೋದು ಅದನ್ನ ನಿಲ್ಸೋದು ಮಾಡೋದಾರು. ಒಟ್ಟು ನಮ್ಗೆ ಬಸ್ ಬಿಡಬೇಕು. ಬಸ್ ಬಿಡ್ಲಿಲ್ಲ ಅಂದ್ರೆ ನಾವು ಬೇರೆ ಕ್ರಮ ತಗೋತೀವಿ. ಸರಿಯಾಗಿ ಬಸ್ ಯಾಕೆ ಬರೋನಿಲ್ಲ ರೀ ನಿಮ್ಮ ಟೈಮ್ ಸರಿ? ನಿಮ್ಗೆ ಮೊನ್ನೆ ಒಂದ್ಸಲ ನಿಮ್ಗೆ ಬಸ್ ಹಿಡಿದಾಗ ನಿಮ್ಮ ಮ್ಯಾನೇಜರ್ ಜೊತೆ ಅದು ಮಾತಾಡಿದ್ದು ರೀ. ಅವ್ರು ನಿಮ್ಗೆ ಅವಾಗ ಬಿಡ್ತಾವಂದಿರು. ಮಾತಾಡ್ತಾರೆ ನಂತರ ಎದಕ್ಕೆ ಬಿಡೋದಿಲ್ಲ, ಪ್ರಾಬ್ಲಮ್ ಏನೈತೆ ರೀ ನಿಮಗೆ? ಇವ್ರ ಡ್ಯೂಟಿ ಮ್ಯಾಗಿದ್ದರು ಸಾಹೇಬ್ರ ಮಾತಾಡಿ. ಮೊನ್ನೆ ಆಲ್ರೆಡಿ ಒಂದ್ಸಲ ಹುಡುಗರಿಗೆ ಹಿಂಗೆ ತೊಂದರೆ ಆಗಿತ್ತು ನಿಮ್ಗೆ ಹೇಳಿದ್ವಿ ನಾವು. ಅವಾಗ ಅದೇ ದಿವಸ ಮಾತಾಡಿದ್ರಿ, ಅದೇ ದಿವಸ ಬಸ್ ಬಂದಿರ್ಕಿಲ್ರಿ. ಅದ್ರ ನಂತರ ಕಂಟಿನ್ಯೂ ಇದ್ದ ಪ್ರಾಬ್ಲಮ್ ಕಂಟಿನ್ಯೂ ಆಗತೈತಿ. ಏನು ಸಮಸ್ಯೆ ಏನ್ರಿ ಬಸ್ ಬಿಡಕ್ಕೆ ನಿಮ್ದು? ಅವ್ರು ಮತ್ತೆ ಬಿಡ್ತಾನಂತ ಹೇಳಿದಾರೆ ಸರ್. ಮೊನ್ನೆ ಆಲ್ರೆಡಿ ಒಂದ್ಸಲ ಹುಡುಗರೆಲ್ಲ ಸ್ಟ್ರೈಕ್ ಮಾಡಿರಿ. ಡಿಪೋ ಮ್ಯಾನೇಜರ್ಗೆ ಹಚ್ಚಿ ಮಾತಾಡಿದ್ದು ಎಲ್ಲ ಮಾಡಿದ್ದು. ಮಾವಿರ ಸಾಲಿಗೆ ಮಿನಿಮಮ್ ಗೋಟ್ರ, ಹೆಬ್ಬಾಳ ಮತ್ತು ಕೋಚರಿ, ಅರ್ಜುನವಾಡ 4 ಹುಡುಗರು ಹೋಗ್ತಾವೆ. ಹೊಳ್ಳಿ ರಿಟರ್ನ್ ಬರೋಕೆ ಅವ್ರಿಗೆ ತೊಂದರೆ ಎಲ್ಲ ಆಗತೈತಿ. 2:30 ಬಸ್ ಬಿಡೋದಿಲ್ಲ, 3:30 ಬಸ್ ಬಿಡೋದಿಲ್ಲ. ಹೊಳ್ಳಿ ಹುಡುಗರಿಗೆ ಮಧ್ಯಾಹ್ನ ಎಲ್ಲ ನಡ್ಕೋತ ಹೋಗೋದ ಮಾಡೋದ, ಪರೀಕ್ಷೆ ಟೈಮ್ದಾಗೆಲ್ಲ ತೊಂದರೆ ಆಗತೈತಿ. ಇದರಿಂದ ಕ್ಲಾಸ್ಗಳೆಲ್ಲ ಭಾಳ ಗ್ಯಾಪ್ ಆಗತ್ತವ ರೀ. ಮೊನ್ನೆ ಒಂದ್ಸಲ ಡಿಪೋದವ್ರಿಗೆ ಹೇಳ್ರಿ ಬಿ ಅದನ್ನು ಯಾರೂ ಮೈ ಮ್ಯಾಗ ತಗೋರ್ತಿಲ್ಲ. ಆದ್ದರಿಂದ ಬಸ್ ಬಿಡಬೇಕಂತ ಆಗ್ರಹ ಮಾಡ್ತಾರೆ ಹುಡುಗರೆಲ್ಲ ಕೂಡಿ. ಇಲ್ಲಾಂದ್ರೆ ಮುಂದಿನ ಏನೈತಿ ಅವ್ರು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಸತ್ಯಾಗ್ರಹ ಮಾಡ್ಬೇಕಂತ ವಿಚಾರ ಮಾಡಿದ್ದಾರೆ. ಇವತ್ತಿನ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸ್ಕೂಲಿಗೆ ಬರ್ತಾರಂತೇಳಿ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿದರು. ಅದು ಅಲ್ಲದೆ ನೇರವಾಗಿ ಇವತ್ತು ಶಂಕೇಶ್ವರ ಡಿಪೋ ಹಾಗೂ ಹುಕ್ಕೇರಿ ಡಿಪೋ ಮ್ಯಾನೇಜರ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ತಾವು ಅದರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದೀರಾ? ವಿಶೇಷವಾಗಿ ಶಂಕೇಶ್ವರ್, ಹೆಬ್ಬಾಳ್, ಕೋಚರಿ, ಅರ್ಜುನವಾಡ್ ಮಾರ್ಗವಾಗಿ ಹುಕ್ಕೇರಿಗೆ ಬರುವ ಬಸ್ಸುಗಳು ಸುಮಾರು ಕಳೆದ 4-5 ವರ್ಷಗಳಿಂದ ಸಾರ್ವಜನಿಕ ಹುಕ್ಕೇರಿ ಪಟ್ಟಣಕ್ಕೆ ಬರುತ್ತಿರುವ ಸಾರ್ವಜನಿಕರು ಸಾಕಷ್ಟು ಇರೋದರಿಂದ ನಮ್ಮ ಮಹಾವೀರ ಶಿಕ್ಷಣ ಸಂಸ್ಥೆಯು LKGಯಿಂದ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತು ಡಿಗ್ರಿ ಕಾಲೇಜು ಇವೆಲ್ಲ ಸಂಸ್ಥೆಗಳು ನಮ್ಮ ಸಂಸ್ಥೆ ಒಳಗೊಂಡಿದೆ. ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಒಂದು ಗ್ರಾಮೀಣ ಭಾಗದಿಂದ ಇಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಹೆಚ್ಚು ವಿದ್ಯಾರ್ಥಿನಿಯರೇ ಇಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಆದರೆ ಕಳೆದ 4-5 ವರ್ಷಗಳಿಂದ ಸಾರಿಗೆ ವ್ಯವಸ್ಥೆ ಅತ್ಯಂತ ಕೆಟ್ಟದಾಗಿದ್ದು ವಿದ್ಯಾರ್ಥಿನಿಯರಿಗೆ ಅಭ್ಯಾಸಕ್ಕೆ ತುಂಬ ತೊಂದರೆ ಆಗುತ್ತಿದೆ. ವಿದ್ಯಾರ್ಥಿನಿಯರು ಬೆಳಗ್ಗೆ ಪ್ರೇಯರ್ ಆದ ನಂತರ ಬರುವಂಥ ಪರಿಸ್ಥಿತಿ ಸಹ ಆಗ್ತಾ ಇದೆ. ಮತ್ತು ಸೋಮವಾರ ಹುಕ್ಕೇರಿಯ ಸಂತೆ ದಿನ ಸಂಜೆ 6:30-7 ಗಂಟೆ ಆದ್ರೂ ವಿದ್ಯಾರ್ಥಿಗಳು ನಮ್ಮ ಕ್ಯಾಂಪಸ್ ಮೈದಾನದಲ್ಲಿ ಕುಳಿತುಕೊಂಡಿರ್ತಾರೆ. ಅವರನ್ನು ಯಾಕೆ ಅಂತ ಕೇಳಿದ್ರೆ ಬಸ್ಸಿನ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಇದರ ಕುರಿತು ನಾನು ಪಾಲಕರ ಸಭೆಯನ್ನು ಕರೆದು ಬಸ್ಸಿಗೆ ಬರ್ತಕ್ಕಂಥ ವಿದ್ಯಾರ್ಥಿನಿಯರ ಪಾಲಕರ ಸಭೆಯನ್ನು ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಕರೆದು ಹುಕ್ಕೇರಿಯ ಬಸ್ ಡಿಪೋ ಮ್ಯಾನೇಜರ್ ಇರ್ಬೋದು, ಶಂಕೇಶ್ವರ್ ಬಸ್ ಡಿಪೋ ಮ್ಯಾನೇಜರ್ ಇರ್ಬೋದು, ಅಥವಾ ಚಿಕ್ಕೋಡಿಯ ವಿಭಾಗೀಯ ಮ್ಯಾನೇಜರ್ ಇರ್ಬೋದು, ಇವರೆಲ್ಲರಿಗೂ ಪಾಲಕರ ವತಿಯಿಂದ ಅರ್ಜಿ ಸಲ್ಲಿಸಲಾಗಿದೆ. ಹಾಗೂ ನನ್ನ ಶಿಕ್ಷಣ ಸಂಸ್ಥೆಯೆಂದು ನಾನು ಒತ್ತಾಯ ಬಸ್ಸನ್ನು ಹೆಚ್ಚುವರಿಯಾಗಿ ಬಸ್ ಬಿಡಲು ಅವರಿಗೆ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡರೂ ಸಹ ಇನ್ನೂವರೆಗೆ ಯಾವುದೇ ವ್ಯವಸ್ಥೆ ಸರಿಯಾಗಿ ಆಗಿರುವುದಿಲ್ಲ. ಆದ್ದರಿಂದ ಬರುವ ಅತಿ ಶೀಘ್ರದಲ್ಲಿ ಈ ಒಂದು ಮಹಾವೀರ್ ಶಿಕ್ಷಣ ಸಂಸ್ಥೆ ಮೇಲೆ ಹಾದು ಹೋಗತಕ್ಕಂಥ ಬಸ್ಸುಗಳು ಅರ್ಜುನವಾಡ್ ಕೋಚರಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಡುತ್ತೇನೆ. ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ RK 22 ನ್ಯೂಸ್ ಕನ್ನಡ. ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ? ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ
ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.